ಪ್ರಸ್ತಾವ ಪದ್ಧತಿಯ 14ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕಾದೇವಿಯನ್ನ ಸ್ತೋತ್ರ ಮಾಡಲು ಆಶಿಸುತ್ತಿರುವ ತಮಗೆ ಮಾತುಗಳು ಹೇಗೆ ಪ್ರವಾಹದೋಪಾದಿಯಲ್ಲಿ ಬರಬೇಕು ಎಂಬುದನ್ನು ಹೇಳಿದ್ದಾರೆ. ಶ್ಲೋಕ ನೋಡೋಣ. ರಂಗಕ್ಷ್ಮಾಪತಿ ರಂಗಪಾದು ಭವತಿಂ ತುಷ್ಟುಷತೋ ಮೇ ಜವಾತ್ ಜೃಂಭತಾ ಭವದೀಯ ಶಿಂಚಿತ ಸುಧಾ ಸಂದೋಹ ಸಂದೇಹದಾಹ ಶ್ಲಾಘಾಗೂರ್ಣಿತ ಚಂದ್ರಶೇಖರ ಜಠಾ ಜಂಗಾಲ ಗಂಗಾ ಪಯಸ್ ತ್ರಾಸಾದೇಶ ವಿಶೃಂಖಲ ಪ್ರಸರಣೋತ್ಸಿಕ್ತಾ ಸ್ವಯಂ ಸೂಕ್ತಯ. ರಂಗಕ್ಷ್ಮಾಪತಿ ರಂಗಪಾದು, ಶ್ರೀರಂಗನಾಥನ ರತ್ನಗಳಿಂದ ಕೂಡಿದ ಪಾದುಕೆಯೇ, ಭವತೀಂ ತುಷ್ಟುಷತಃ, ನಿನ್ನನ್ನು ಸ್ತೋತ್ರ ಮಾಡಬೇಕೆಂಬ ಆಸೆಯನ್ನುಳ್ಳ, ಮೇ ನನಗೆ, ಭವದೀಯ ಸುಧಾಶಿಂಚಿತ, ನಿನ್ನದಾದ ಅಮೃತದಂತಿರುವ ಶಬ್ದಗಳ, ಸಂದೋಹ ಸಮೂಹದ, ಸಂದೇಹದಾಹ ಸಂದೇಹವನ್ನು ಕೊಡುವಂತಹುದು, ಶ್ಲಾಘ ಕೊಂಡಾಡುವುದರಿಂದ, ಗೂರ್ಣಿತ ಕೆದರಿದ, ಚಂದ್ರಶೇಖರ ಜಟಾ ಜಂಗಾಲ ಶಿವನ ಜಟೆಯಲ್ಲಿ ಹೆಚ್ಚು ವೇಗವಾಗಿ ನಡೆಯುವ, ಗಂಗಾಪಯ ಗಂಗೆಯ ನೀರಿಗೆ, ತ್ರಾಸಾದೇಶ ಭಯವನ್ನು ಕೊಡುವ ವಿಷಯದಲ್ಲಿ, ಶೃಂಖಲ ತಡೆಯಿಲ್ಲದೆ ಇರುವ, ಪ್ರಸರಣ ಉತ್ಸಿಕ ಹರಡುವಿಕೆಯಿಂದ ಗರ್ವದಿಂದ ಕೂಡಿದ, ಸೂಕ್ತಯ ಮಾತುಗಳು, ಸ್ವಯಂ ಜವಾತ್ ತಾನಾಗಿಯೇ ವೇಗವಾಗಿ, ಜೃಂಭತಾಂ ವಿಜೃಂಭಿಸಬೇಕು. ಹೇ ಪಾದುಕೆಯೇ, ನಿನ್ನನ್ನು ನಾನು ಸ್ತೋತ್ರ ಮಾಡಬೇಕು ಅಂತ ಇದ್ದೀನಿ. ನನಗೆ ಸ್ತೋತ್ರ ಮಾಡಲು ಮಾತುಗಳು ತಾವಾಗಿಯೇ ವೇಗವಾಗಿ ಹೊರಬರಬೇಕು. ಅದನ್ನು ಕೇಳಿದವರಿಗೆ ಅದು ನಿನ್ನ ಇಂಪಾದ ಶಿಂಜಾರದ ಅಮೃತದ ಪ್ರವಾಹವೋ ಅನ್ನೋ ಸಂದೇಹ ಬರಬೇಕು ಅಂತಾರೆ. ಶಿಂಜಾರ ಅಂದರೆ ಪಾದುಕೆಯಲ್ಲಿರುವ ಮಣಿಗಳಿಂದ ಉಂಟಾಗೋ ಶಬ್ದ. ಹಾಗೇ ಪರಮ ವೈಷ್ಣವನಾದ ಸರ್ವಜ್ಞನಾದ ಶಿವನು ಈ ನಿನ್ನ ಸ್ತೋತ್ರಗಳನ್ನು ಕೇಳಿದಾಗ ಭಕ್ತಿಯಿಂದ ತಲೆ ಅಳ್ಳಾಡಿಸ್ಬೇಕು. ಹಾಗೆ ಅವನು ತಲೆ ಅಳ್ಳಾಡಿಸಿದಾಗ ಅವನ ತಲೆ ಮೇಲಿರೋ ಗಂಗೆ ಕೆಳಗೆ ಹರಿದು ಬರಬೇಕು. ಅಡೆತಡೆ ಇಲ್ಲದೆ ದುಮ್ಮಿಕ್ಕುವ ಗಂಗೆಯ ಹಾಗೆ ನನಗೆ ಮಾತುಗಳು ತಾನಾಗಿಯೇ ವಿಜೃಂಭಿಸುತ್ತಾ ಬರಬೇಕು ಅಂತಾರೆ. ಆದ್ರಿಂದ ಈ ಮಾತುಗಳನ್ನು ಹೇಳಿದ ನಾನು ಅಹಂಕಾರ ಪಡೋ ಹಾಗೆ ಆಗಬೇಕು ಅಂತಾರೆ. ಇಲ್ಲಿ ಅಹಂಕಾರ ಅಂದರೆ ಸಾತ್ವಿಕವಾದ ಅಹಂಕಾರ, ಭಕ್ತಿಯ ವಿಷಯದಲ್ಲಿ ಅಹಂಕಾರ. ಈ ಅಹಂಕಾರವನ್ನು ನಾವು ಬರೀ ಪದದ ಅರ್ಥ ತಗೊಂಡು ತಪ್ಪು ತಿಳ್ಕೋಬಾರ್ದು. ಪಾದುಕೆಯ ದಯೆಯಿಂದ ವಿಜೃಂಭಿಸುತ್ತಾ ಬರೋ ಆ ಮಾತುಗಳಿಗೆ ನಾನು ಅಹಂಕಾರ ಪಡಬೇಕು ಅಂತ ಹೇಳ್ತಾ ಇದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.